Hi friends, welcome to your Children's Wealth YouTube channel. Today we will discuss about triangles part 1, which will come under SSLC second chapter. Friend, before go to this topic, please subscribe to our channel. Also press bell icon to receive our notifications. In this we will learn about similar figures. What is similar figures? Similar figures means the same shape but not necessarily the same size is called similar figure. ಅಂದರೆ ಒಂದೇ ರೀತಿಯ figures, same shape but not necessarily the same size. shape ಒಂದೇ ಆಗಿರಬೇಕು but size can be different. ಅದನ್ನ similar figures ಅಂತ ಹೇಳ್ತೀವಿ. ಇವಾಗ ಸರ್ಕಲ್ ತಗೊಂಡ್ರೆ ಎಲ್ಲ ಸರ್ಕಲ್ಲು ಸಿಮಿಲರ್ ಆಗಿರ್ತವೆ, ಓನ್ಲಿ ರೇಡಿಯಸ್ ಚೇಂಜ್ ಇರುತ್ತೆ, ಬಟ್ ಎಲ್ಲ ಸರ್ಕಲ್ಸ್ ಒಂದೇ ರೀತಿ ಇರ್ತವೆ. ಸೊ ಎಲ್ಲ ಸರ್ಕಲ್ಲು ಸಿಮಿಲರ್ ಫಿಗರ್ಸ್ ಆಗ್ತವೆ. ವಿ ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್ ಒನ್ ಈಸ್ ಹ್ಯಾವಿಂಗ್ ಬಿಗ್ಗರ್ ಸರ್ಕಲ್, another one is having smaller circle. So in this both are looking same, means it's not like this an interruption or something like that. It is looking similar but only thing is radius is different, so that's why it is called similar figures. All equilateral triangles are similar. Equilateral means ಮೂರು ಸೈಡ್ಸ್ ಈಕ್ವಲ್ ಆಗಿರೋದನ್ನ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಇಲ್ಲಿ ಎರಡೂ ಚಿತ್ರಗಳಲ್ಲಿ ಮೂರು ಸೈಡ್ಸ್ ಈಕ್ವಲ್ ಆಗಿದೆ, ಬಟ್ ಇದು ಸೈಜ್ ಕಡಿಮೆ ಇದೆ, ಇದು ಸೈಜ್ ದೊಡ್ಡದಾಗಿದೆ. So shape wise it both are same but size wise it is different, so this is also called similar figures. All squares are similar. See, for square means all four sides must be same. ಎಲ್ಲ ನಾಲ್ಕು ಸೈಡ್ಸ್ಗಳು ಲೆಂತ್ ಸೇಮ್ ಇರಬೇಕು, ಪ್ಲಸ್ ಬಿಟ್ವೀನ್ ಟೂ ಸೈಡ್ಸ್ ಇಟ್ ಶುಡ್ ಬಿ 90 ಡಿಗ್ರಿ. ಅದನ್ನು ನಾವು ಸ್ಕ್ವೇರ್ ಅಂತ ಕರಿತೀವಿ. ಈ ಫಿಗರಲ್ಲಿ ಆ್ಯಂಗಲ್ ಬಿಟ್ವೀನ್ ಟೂ ಸೈಡ್ಸ್ 90 ಡಿಗ್ರಿ ಇದೆ ಎರಡೂ ಸ್ಕ್ವೇರ್ಗಳಲ್ಲಿ, ಪ್ಲಸ್ ಈಚ್ ಸ್ಕ್ವೇರ್ ತೊಗೊಂಡಾಗ ಎಲ್ಲ ಸೈಡ್ಸೂ ಈಕ್ವಲ್ ಆಗಿದೆ. ಸೊ ಆಬ್ವಿಯಸ್ಲಿ ಎರಡೂ ಸ್ಕ್ವೇರ್ ಅಂತ ಹೇಳ್ತೀವಿ, ಬಟ್ ಒಂದು ಚಿಕ್ಕದು ಇನ್ನೊಂದು ದೊಡ್ಡದು. ಸೊ ಸೈಜ್ ವೈಸ್ ಇಟ್ ಈಸ್ ಡಿಫ್ರೆಂಟ್, ಬಟ್ ಆ್ಯಸ್ ಎ ಶೇಪ್ ವೈಸ್ ಇಟ್ ಈಸ್ ಸಿಮಿಲರ್. ಸೊ ವಿ ವಿಲ್ ಗೋಯಿಂಗ್ ಟು ಕಾಲ್ ಇಟ್ as similar figures. Rules to say similar figures means what are all the rules that we need to say, that it requires to say similar figures. ಯಾವ್ಯಾವ ರೂಲ್ಸ್ ಇರಬೇಕು ಸಿಮಿಲರ್ ಫಿಗರ್ ಅಂತ ಹೇಳಕ್ಕೆ? ಶೇಪ್ ಮಸ್ಟ್ ಬಿ ಸೇಮ್. ಫಸ್ಟ್ನೇ ರೂಲ್ ಬಂದು ಶೇಪು ಸೇಮ್ ಇರಬೇಕು. ಹೌ ವಿಲ್ ಕ್ವಾಂಟಿಫೈ ದ ಶೇಪ್? ಅಂದರೆ ಶೇಪು ಒಂದೇ ಥರ ಇದೆ ಅನ್ನೋದು ಹೆಂಗೆ ಹೇಳ್ತೀರಾ? ಸಮ್ ಮೆಜರ್ಮೆಂಟ್ ಮೆಥಡ್ ಇರಬೇಕಲ್ವಾ? ಸೊ ಅದನ್ನು ನಾವಿಲ್ಲಿ ಇನ್ ಕೇಸ್ ಆಫ್ ಸರ್ಕಲ್ ತೊಗೊಂಡಾಗ ನಾವು ಸರ್ಕಲ್ ಅಂದರೆ ನಾರ್ಮಲಿ ಏನು ಪೆರಿಮೀಟರು ಸರ್ಕ್ಯುಲರ್ ಆಗಿರಬೇಕು. ಅಂದರೆ ಯಾವುದೇ ಒಂದಿತ್ತು ತೊಗೊಂಡ್ರು ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ರೇಡಿಯಸ್ ಈಕ್ವಲ್ ಆಗಿದ್ದರೆ ಅದೊಂದು ಸರ್ಕಲ್ ಅಂತೀವಿ. ಸಿ ಎಲಿಪ್ಸ್ ಸರ್ಕಲ್ಲು ಒಂದೇ ಆಗೋಕ್ಕಾಗಲ್ಲ, ಯಾಕೆ ಅಂದರೆ ಎಲಿಪ್ಸಲ್ಲಿ 2 ಡಿಫ್ರೆಂಟ್ ರೇಡಿಯಸ್ ಇರ್ತವೆ, ಬಟ್ ಸರ್ಕಲಲ್ಲಿ ಒಂದೇ ರೇಡಿಯಸ್ ಇರ್ತವೆ. ಸೊ ಸರ್ಕಲ್ ತೊಗೊಂಡಾಗ ಕ್ವಾಂಟಿಫಿಕೇಷನ್ಗೆ ನಾವು ರೇಡಿಯಸ್ನ ಕನ್ಸಿಡರ್ ಮಾಡಬೇಕು. ಇವಾಗ ಹಾಫ್ ಮೂನು ಅದು ಸರ್ಕಲ್ ಅಲ್ಲ, ಯಾಕೆಂದರೆ ಅದು ಹಾಫು. ಫುಲ್ ಮೂನ್ ಅಂತಂದರೆ ಅದು ಸರ್ಕಲ್. ಲೈಕ್ ದಟ್ ಸ್ಕ್ವೇರಲ್ಲಿ ಹೌ ವಿಲ್ ಯು ಕ್ವಾಂಟಿಫೈ ಸ್ಕ್ವೇರ್ ಶೇಪ್? ಸ್ಕ್ವೇರ್ ಶೇಪನ್ನು ಕ್ವಾಂಟಿಫೈ ಮಾಡಬೇಕು ಅಂದರೆ 4 ಸೈಡ್ಸು ಈಕ್ವಲ್ ಆಗಿರಬೇಕು, 4 ಸೈಡ್ ಲೆಂತ್ ಈಕ್ವಲ್ ಆಗಿರಬೇಕು, ಪ್ಲಸ್ 2 ಸೈಡ್ನ ಆ್ಯಂಗಲ್ಲು 90 ಡಿಗ್ರಿ ಇದ್ದರೆ ಅದನ್ನು ಸ್ಕ್ವೇರ್ ಅಂತ ಕರಿತೀವಿ. ಅರ್ಲಿಯರ್ ಸ್ಲೈಡಲ್ಲಿ ನಾವು ನೋಡಿದ್ವಿ, ಒಂದು ಚಿಕ್ಕ ಸ್ಕ್ವೇರ್ ಇತ್ತು, ಒಂದು ದೊಡ್ಡ ಸ್ಕ್ವೇರ್ ಇತ್ತು. ಎರಡೂ ಸ್ಕ್ವೇರ್ಗಳಲ್ಲಿ ಆ್ಯಂಗಲ್ ಬಿಟ್ವೀನ್ ಟೂ ಸೈಡ್ಸ್ ಈಸ್ 90 ಡಿಗ್ರಿ, ದ್ಯಾಟ್ ಈಸ್ ಸ್ಯಾಟಿಸ್ಫೈಡ್. ಆ್ಯಂಡ್ ಆಲ್ಸೋ ಇಫ್ ಯು ಟೇಕ್ ಅ ಸ್ಮಾಲರ್ ಸ್ಕ್ವೇರ್, all the sides are equal. In the previous slide we have seen that. So that's how we are going to quantify the shape.
Next rule comes to dimensionally or size wise it must be proportional. ಅಂದರೆ ಇವಾಗ ಸರ್ಕಲ್ ತಗೊಳ್ಳಿ, ದೊಡ್ಡ ಸರ್ಕಲ್ಲು ಚಿಕ್ಕ ಸರ್ಕಲ್ಲು ಇರುತ್ತೆ, ಅದರಲ್ಲಿ ರೇಡಿಯಸ್ ಡಿಫ್ರೆಂಟ್ ಆಗಬಹುದು ಬಟ್ ಶೇಪ್ ಒಂದೇ ಇರಬೇಕು. ಇವಾಗ ಸ್ಕ್ವೇರ್ ತಗೊಂಡ್ರೆ ನೀವು ಸ್ಕ್ವೇರಲ್ಲಿ ಆಬ್ವಿಯಸ್ಲಿ ವಿ ಸೆಡ್ ಲೈಕ್ ಎಲ್ಲ ಸೈಡ್ಸು ಈಕ್ವಲ್ ಆಗಿರಬೇಕು ಅಂತ. ಎಲ್ಲ ಸೈಡು ಈಕ್ವಲ್ ಇದ್ದು ಒಂದು ಚಿಕ್ಕ ಸ್ಕ್ವೇರ್ ಇರುತ್ತೆ, ಇನ್ನೊಂದು ದೊಡ್ಡ ಸ್ಕ್ವೇರ್ ಇರುತ್ತೆ. ಆ ಎರಡೂ ಸ್ಕ್ವೇರ್ಗಳಿಗೆ ಪ್ರಪೋರ್ಷ್ನಲ್ ಆಗಿ ಇನ್ಕ್ರೀಸ್ ಆಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ನಾವೊಂದು ಸ್ವಲ್ಪ ಎಕ್ಸಾಂಪಲ್ ನೋಡೋಣ, ಅವಾಗ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ABCD ಅನ್ನೋದು ಒಂದು ಸ್ಕ್ವೇರು, PQRS ಅನ್ನೋದು ಒಂದು ಸ್ಕ್ವೇರ್. ಬಟ್ ಇಲ್ಲಿ these two are not having same shape. How you are quantifying these two shapes are not same ಅಂತ ಒಂದು, but sizes are same. Size means 2.1 4.2 means dimensionally it is double, but even though it is dimensionally double we can't say it is similar because ಫಸ್ಟ್ ಆಫ್ ಆಲ್ ಶೇಪ್ನ ಕ್ವಾಂಟಿಫೈ ಮಾಡಬೇಕು ಅಂದರೆ ಇದು ಫಸ್ಟ್ ಸ್ಕ್ವೇರ್ ಆಗಿದೆ. ಇದು ಸ್ಕ್ವೇರ್ ಕ್ವಾಂಟಿಫೈ ಮಾಡ್ತಾ ಇದೆ, ಯಾಕೆ ಅಂದರೆ ಎಲ್ಲ ಸೈಡ್ಸು 2.1 2.1 2.1 ಇದೆ. ಸೆಕೆಂಡಲ್ಲಿ ಈವೊಂದು 4.2 4.2 4.2 ಎಲ್ಲ ಸೈಡ್ಸು ಒಂದೇ ಇದ್ರೂ ಆ್ಯಂಗಲ್ ಬಿಟ್ವೀನ್ ಟೂ ಸೈಡ್ಸ್ ದಟ್ ಈಸ್ PQ ಆ್ಯಂಡ್ QR 90 ಡಿಗ್ರಿ ಇಲ್ಲ. 90 ಡಿಗ್ರಿ ಇಲ್ಲ ಅಂದರೆ ಅದು ಸ್ಕ್ವೇರ್ ಅಲ್ಲ. ಸೊ first one square, second one parallelogram. So as a shape it is not same, so it is not a similar figure. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈ ಎಕ್ಸಾಂಪಲ್ ಏನು ಹೇಳುತ್ತೆ ಅಂದರೆ, ಫಸ್ಟ್ ಒನ್ ಸ್ಕ್ವೇರ್ ಬಿಕಾಸ್ ಆಲ್ ಸೈಡ್ಸ್ ಆರ್ ಈಕ್ವಲ್, ದಟ್ ಈಸ್ 3 centimeters, and angle between two sides also 90 degree, that's why it is called square. Whereas if we come to second figure, here what it says, angle between all sides are 90 degree, but length of each side is not same. ಒಂದು 3.5 ಇದೆ, ಇನ್ನೊಂದು 3 ಇದೆ, ಇನ್ನೊಂದು 3.5 ಇದೆ, ಇನ್ನೊಂದು 3 ಇದೆ. ಅಲ್ಲಿಗೆ ಇದು ರೆಕ್ಟ್ಯಾಂಗಲ್ ಆಯಿತು. ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಅದಕ್ಕೆ ಇದು ರೆಕ್ಟ್ಯಾಂಗಲ್. ಸೊ ಸ್ಕ್ವೇರ್ ರೆಕ್ಟ್ಯಾಂಗಲ್ ಇಟ್ ಈಸ್ ನಾಟ್ ಎ ಸೇಮ್ ಶೇಪ್.